ಇಲ್ಲಿ ವಾರದಲ್ಲಿ 2 ದಿವಸ ಮಕ್ಕಳನ್ನು ಬಿಡ್ಲಿಕ್ಕೆ ಇಲ್ಲಿ ಬರ್ತೇನೆ ಕರಾಟೆ ಕ್ಲಾಸಿಗೆ. ರೋಡಿನ ಅವಶ್ಯಕತೆ ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಬೇರೆ ಒಳ ದಾರಿಯಿಂದೆಲ್ಲ ಬರುವುದು. ಈ ರೋಡ್ನ ಕಥೆ ಏನು ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಇಲ್ಲದ ಮಕ್ಕಳಿಗೆ ಹಾಗೆ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ, ಕೂಗುವವರು ಇಲ್ಲ, ಅದಕ್ಕೆ ಏನು ಹಾಲು ಕೊಡುವವರಿಲ್ಲ, ಆ ರೀತಿ ಅಷ್ಟೇ. ಸುಮಾರು ವರ್ಷದಿಂದ ಹೀಗೆ ಬಿದ್ದೈತೆ. ಇದು ಸಮಸ್ಯೆ ಏನು ಅಂದ್ರೆ, ಮೂಲ ಜಮೀನವ್ರು ನಾವು ಪರಿಹಾರ ಕೊಟ್ಟಿಲ್ಲ. ಅವ್ರದ್ದು ಪ್ರಶ್ನೆ ಜಮೀನವ್ರದ್ದು. ಸರ್ಕಾರದವರು ತಲೆ ಕೆಡಿಸ್ಕೊಳ್ತಿಲ್ಲ. ಯಾರೇನಾದ್ರೂ ಆಗ್ಲಿ ನಮ್ಗೇನಾಗಬೇಕು ಸುಮ್ಮನಿದ್ದಾರೆ. ಇಲ್ಲಿ ಜನಗಳು ದಿನಕ್ಕಿಲ್ಲ ಅಂದ್ರೆ ಒಬ್ರು ಬಿಡ್ತಾ ಇರ್ತಾರೆ. ಅವ್ರು ಎಷ್ಟೋ ದಿವಸ ನಾವು ಹೋಗಿಲ್ಲಿ 1 2 3 ಜನ ನಾವು ನಮ್ದೇ ಮನೆ ಇದು, ನಾವೇ ಇಲ್ಲೇ ಇರೋದು. ನಾವಲ್ಲೇ ಒಂದು 15 ವರ್ಷದಿಂದ ಇಲ್ಲೇ ಇದ್ದೀವಿ. ನಾವು 15 ವರ್ಷದಿಂದ ನಾವು ಮಧ್ಯ ರೆಡಿ ಮಾಡಿದ್ರು. ಮಧ್ಯ ರೆಡಿ ಮಾಡ್ರು ಪುನಃ ಅದು ಶಿಥಿಲಾವಸ್ಥೆ ಬಂದೈತೆ. ಈಗ ರೆಡಿ ಮಾಡಕ್ ಆಗಿಲ್ಲ. ಮಾಡ್ಬೇಕಾದ್ರೆ ಸರ್ಕಾರದಿಂದ ಮಾಡ್ಬೇಕು. ಆ ಜಮೀನವ್ರಿಗೆ ಏನ್ ಪರಿಹಾರ ಕೊಡ್ಬೇಕು ಅವರು. ಜಮೀನವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಅದರಿಂದ ಅವರು ಕೋರ್ಟ್ ಹೋಗಿದ್ದಾರೆ. ಇದು ಲ್ಯಾಂಡ್ ಮೂಲ ಜಮೀನವ್ರದ್ದು. ಜಮೀನವ್ರಿಗೆ ಸರ್ಕಾರದ ಪರಿಹಾರ ಕೊಟ್ಟಿಲ್ಲ ಅಂತ ಅವ್ರ ಪ್ರಶ್ನೆ. ಪರಿಹಾರ ಕೊಡ್ಬೇಕು. ಸರ್ಕಾರ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಮಾಡ್ಬೇಕು. ಆ ಕೆಲಸ ಯಾರು ಮಾಡ್ತಿಲ್ಲ. ಇಲ್ಲಿ ಸಾರ್ವಜನಿಕ ತುಂಬಾ ತೊಂದರೆ ಆಗೈತೆ. ಸರ್ಕಾರದವ್ರು ಯಾಕೆ ಮಾಡ್ಸಿಲ್ಲ ಅಂದ್ರೆ ಅವ್ರಿಗೆ ಕಾನೂನಲ್ಲಿ ಏನ್ ತೊಡ್ಕೈತೆ ಗೊತ್ತಿಲ್ಲ ನಮ್ಗೆ. ಅದು MLA ಆದ್ರೂ ತಲೆ ಕೆಡಿಸ್ಕೋಬೇಕು. ಈ ಜನಗಳಿಗೆ ಏನ್ ಗೊತ್ತಿಲ್ಲ ಪಾಪ. ಬೀಳ್ತಾರೆ. ಎಷ್ಟೋ ಜನ ಈ ರೋಡ್ ಬರ್ತಾ ಇಲ್ಲ. ಆ ಕಡೆ ಈ ಕಡೆ ಬಡ್ಸ್ಕೊಂಡು ಈ ರೋಡ್ 3 ಕಿಲೋಮೀಟರ್ ಇರೋದು. ಇದು ಇಲ್ಲಿಂದ ಅಲ್ಗ ಇದೊಂದ 100 ಮೀಟರ್ ಇರ್ಬೇಕಷ್ಟೇ ಮೇಡಮ್. ಒಂದು 100 ಮೀಟರ್ ಇದೆ. ಅದನ್ನ ಅವ್ರ ಕೈಲಿ ವ್ಯವಸ್ಥೆ ಮಾಡಕ್ ಆಗಿಲ್ಲ ಸರ್ಕಾರ. ನಾವು 15 ವರ್ಷದಿಂದ ನಮ್ದೇ ಮನೆ. ಇದ್ರ ಕತೆ ಏನಂದರೆ, ಮುಂಚೆ ಇದ್ದ ರೆವಿನ್ಯೂ ಸೈಟ್ ಓನರು ರೋಡ್ ಮಾಡಬೇಕಿದ್ರೆ ಸರ್ಕಾರದಿಂದ ನಮಗೆ ಕಂಪನ್ಸೇಷನ್ ಸಿಕ್ಕಿಲ್ಲ ಅಂತ ಹೇಳಿ ಪೆಟಿಷನ್ ಹಾಕಿದ್ದಾರೆ. ಕೋರ್ಟು ಪೆಟಿಷನರ್ಗೆ ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತ ಹೇಳಿದಾಗ ಇವರು ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ, ಆದರೆ ಅದು ಅಲ್ಲಿಗೆ ನಿಂತಿದೆ. ಬಟ್ ಇಲ್ಲಿ MCC ಅವರು ಅಥವಾ ಈ ಲೋಕಲ್ ಕಾರ್ಪೊರೇಟರು, ಮೇಯರು, MLAನೋ MPನೋ ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಜನಗಳ ಸರ್ಕಾರದ ಪ್ರತಿನಿಧಿಗಳು ಇದನ್ನು ಅವ್ರ ಗಮನಕ್ಕೆ ದಯಮಾಡಿ ತೊಗೊಂಡು ಬನ್ನಿ. ಈ ರೀಲ್ನ ಆದಷ್ಟು ಶೇರ್ ಮಾಡಿ. ಯಾಕೆ ಅಂದರೆ ಇಲ್ಲಿ ವಯಸ್ಸಾದವರು, ನೀವೇ ಕೇಳಿದ್ರಿ, ಅವ್ರು ಎಲ್ಲೆಲ್ಲೋ ಬಳಸ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತಾರೆ, ಡೈಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಈ ಥರ ಹೆಂಗಸ್ರು ಹೋಗ್ತಿರ್ತಾರೆ, ಅಥವಾ ಡೈಲಿ ಆಫೀಸ್ಗೆ ಹೋಗೋರು ಇರ್ಬೋದು. ಈ ರೋಡನ್ನು ಈ ಥರ ಆಗಿ ನಾಳೆ ಅವರು ಮಳೆ ಬಂದಾಗ ಬಿದ್ದು ಮುಖಾಮೂತಿ ಒಡ್ಕೊಂಡು ಯಾರ್ಯಾರಿಗೆ ಶಾಪ ಹಾಕ್ತಾರೋ.